ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಅಂದ ಹಾಗೆ ಕಾಂತಾರ ಸಿನಿಮಾವನ್ನು ಎಲ್ಲರೂ ಕೂಡ ನೋಡಿದ್ದೀರಿ, ಎಲ್ಲರೂ ಕೂಡ ಮೆಚ್ಕೊಳ್ತಾ ಇದ್ದೀರಿ. ಈ ಕಾಂತಾರ ಸಿನಿಮಾದ ಬಗ್ಗೆ ಯಾವುದೇ ಕಡೆಯಿಂದ ಕೂಡ ಒಂದು ಪಾಯಿಂಟ್ ಕೂಡ ನೆಗೆಟಿವ್ ಬರ್ತಾ ಇಲ್ಲ. ಬದಲಿಗೆ ತುಂಬ ಅದ್ಭುತವಾಗಿದೆ ಅನ್ನೋ ಮಟ್ಟಕ್ಕೆ ಎಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಈ ಸಿನಿಮಾವನ್ನು ನೀವು ನೋಡಿದ್ರೆ, ಈ ಒಂದು ಸಿನಿಮಾವನ್ನು ನೋಡ್ತಾ ಇರಬೇಕಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಪ್ರಶ್ನೆ ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಇದರ ಬಗ್ಗೆಯೂ ಕೂಡ ಈಗ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಮತ್ತು ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಹೇಳಿರ್ತಕ್ಕಂತಹ ಡೈಲಾಗ್ ಇದೆಯಲ್ಲ, ಆ ಡೈಲಾಗ್ ಅನ್ನ ಯಾರಿಗೆ ಯಾವ ರೀತಿಯಾಗಿ ಬೇಕೋ ಅದನ್ನ ಅವರು ಆ ರೀತಿಯಾಗಿ ಹೂಯೆ ಕೂಡ ಮಾಡಿಕೊಳ್ತಾ ಇದ್ದಾರೆ. ಈಗ ಸಂಬಂಧಪಟ್ಟ ಹಾಗೆ ಈಗ ಅದೇ ರೀತಿಯಾಗಿ ಈ ಧರ್ಮಸ್ಥಳ ಪ್ರಕರಣವೂ ಕೂಡ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು, ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಈಗ SIT ರಚನೆ ಆಗಿರ್ಬೋದು, ಅದು ತನಿಖೆ ಆಗ್ತಾ ಇದೆ ಬಿಡಿ, ಅದ್ರ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ. ಬಟ್ ಈ ಸಿನಿಮಾದಲ್ಲಿ ಹೇಳಿರುವಂತಹ ಡೈಲಾಗು ಮತ್ತು ಈ ಧರ್ಮಸ್ಥಳಕ್ಕೂ ಒಂದಿಷ್ಟು ಏನಾದರೂ ನಂಟು ಇದೆಯಾ ಎಂಬ ಒಂದು ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನರಲ್ಲಿ ಮೂಡ್ತಾ ಇದೆ. ಆ ಒಂದು ಡೈಲಾಗ್ ಏನು, ಸೊ ಅದಕ್ಕೆ ಆ ಡೈಲಾಗ್ಗೆ ಏನೆಲ್ಲ ಸೂಟ್ ಹಾಕಬಹುದು ಅಥವಾ ಏನೆಲ್ಲ ಮ್ಯಾಚ್ ಆಗ್ಬೋದು ಎಂಬುದನ್ನು ನೀವೇ ಗಮನಿಸಿ. ಸೊ ಆ ಒಂದು ಡೈಲಾಗ್ ಏನಂತ ಗಮನಿಸುವ ಮುಂಚೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ನೀವು ಸಿನಿಮಾವನ್ನು ಗಮನಿಸಿದರೆ, ನಾನು ಪದೇ ಪದೇ ಅದನ್ನು ಹೇಳ್ತಾ ಇದ್ದೀನಿ, ಸಿನಿಮಾವನ್ನು ಗಮನಿಸಿದ್ರೆ ಅಂತ. ಸೊ ಸಿನಿಮಾವನ್ನು ಗಮನಿಸಬೇಕಾದಂಥ ಸಂದರ್ಭದಲ್ಲಿ ಯಾರು ಯಾವ ರೀತಿಯಾದರೂ ಬೇಕಾದರೂ ಅದನ್ನು ಗಮನಿಸ್ಬೋದು. ಕೆಲವೊಂದಿಷ್ಟು ಜನ ಅದನ್ನು ಕೇವಲ ಎಂಟರ್ಟೈನ್ಮೆಂಟ್ ಅಂತ ನೋಡ್ಬೋದು, ಅಥವಾ ಕೆಲವೊಂದಿಷ್ಟು ಜನ ಕೂತ್ಕೊಂಡು ಏನು ಮಾಡೋದು, ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತಿದ್ದಾರೆ ಅಥವಾ ಕನ್ನಡ ಸಿನಿಮಾ ಅಂತ ಅಂತಿದ್ದಾರೆ, ಹೋಗಿ ನೋಡೋಣ ಅಂತ ದೃಷ್ಟಿಯಿಂದನೂ ಕೂಡ ನೋಡೋದಿರ್ಬೋದು. ಸೊ ಅವರವರ ಅಭಿರುಚಿ. ಸೊ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ರಿಷಬ್ ಶೆಟ್ಟಿ ಅವರು ಆ ಒಂದು ಸಿನಿಮಾದಲ್ಲಿ ಹೇಳಿರುವಂತಹ ಡೈಲಾಗ್ ತುಂಬ ಚರ್ಚೆಯಲ್ಲಿ ಆಗ್ತಾ ಇರುವಂಥದ್ದು. ಅದು ವಿಶೇಷವಾಗಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಚರ್ಚೆಯಲ್ಲಿ ಒಳಗಾಗ್ತಾ ಇರುವಂಥದ್ದು. ಅಂತಹದೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಆ ಒಂದು ಡೈಲಾಗನ್ನು ನೋಡೋದಾದರೆ, ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡೋಕೆ ದೈವ ಬೇಕಲ್ವಾ ನಿನಗೆ. ಸೊ ಇನ್ನೊಂದು ಸಾರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡೋಕೆ ದೈವ ಬೇಕಲ್ವಾ ನಿನಗೆ. ಈ ರೀತಿಯಾದಂಥ ಒಂದು ಡೈಲಾಗನ್ನು ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ. ಒಂದು ಸಿನಿಮಾದ ಮಧ್ಯದಲ್ಲಿ ಈ ಒಂದು ಡೈಲಾಗ್ ಬರುತ್ತೆ, ನೀವು ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ನೀವೇನಾದರೂ ಗಮನಿಸಿಲ್ಲ ಅಂದರೆ ಮತ್ತೊಂದು ಸಾರಿ ಆ ಸಿನಿಮಾನ ನೋಡೋದಕ್ಕೆ ಪ್ರಯತ್ನ ಪಡಿ. ನೋಡಿ ಆದ ಬಳಿಕ ಈ ಒಂದು ಡೈಲಾಗ್ ಅದರಲ್ಲಿ ಇದೆಯೋ ಇಲ್ವೋ ಕ್ಲಾರಿಟಿನ ತೆಗೆದುಕೊಳ್ಳಿ. ಅದಾದ ಬಳಿಕ ಈ ಒಂದು ಡೈಲಾಗ್ ಯಾವ ಕಾರಣಕ್ಕಾಗಿ ಹೇಳಿದರು, ಸಿನಿಮಾದಲ್ಲಿ ಹೇಳಿರುವಂಥ ಡೈಲಾಗೇ ಬೇರೆ. ಯಾಕೆಂತಂದರೆ ಸಿನಿಮಾದಲ್ಲಿ ಒಂದು ಡಿಸ್ಕ್ಲೈಮರ್ ಕೊಟ್ಟು ಬಿಟ್ಟಿರ್ತಾರೆ, ಇದು ಕೇವಲ ಮನೋರಂಜನೆಗಾಗಿ ಮಾಡಿರುವಂಥದ್ದು ಅಥವಾ ಇನ್ನೇನೋ ಅಂತ ಕೊಟ್ಬಿಟ್ಟಿರ್ತಾರೆ. ಸೊ ಅದು ಬೇರೆ ವಿಚಾರ. ಹಾಗಾಗಿ ಈ ಸಿನಿಮಾದಲ್ಲಿ ಈ ರಿಷಬ್ ಶೆಟ್ಟಿ ಅವರು ಹೇಳಿರುವಂತಹ ಡೈಲಾಗನ್ನು ಜನಗಳು ಈ ಧರ್ಮಸ್ಥಳಕ್ಕೂ ಕೂಡ ಲಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡೋಕೆ ದೈವ ಬೇಕಲ್ವಾ ನಿನಗೆ ಅನ್ನೋದಾದರೆ ಇದು ಯಾವ ಕಾರಣಕ್ಕಾಗಿ ಹೇಳಿರ್ಬೋದು? ಹೊರಗಡೆಯ ಪ್ರಪಂಚವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರಾ, ಅಥವಾ ಆ ಒಂದು ಸಿನಿಮಾಗೆ ಮಾತ್ರ ಹೇಳಿದ್ರಾ, ಅಥವಾ ಸಮಾಜದಲ್ಲಿ ನಡೀತಾ ಇರುವಂತಹ ಸತ್ಯಾಸತ್ಯತೆ ಅಥವಾ ದೇವರ ಹೆಸರಲ್ಲಿ ಮಾಡ್ತಾ ಇರುವಂತಹ ದಂಧೆಗಳನ್ನು ಹೊರಗಡೆ ಹಾಕೋದಕ್ಕೆ ಅಥವಾ ಅವುಗಳನ್ನು ಜನರಿಗೆ ತಿಳಿಸೋದಕ್ಕೆ ಈ ರೀತಿಯಾದಂತಹ ಡೈಲಾಗನ್ನು ಹೇಳಿದ್ರೆ ಗೊತ್ತಿಲ್ಲ. ಇದಕ್ಕೆ ರಿಷಬ್ ಶೆಟ್ಟಿ ಅವರೇ ಉತ್ತರವನ್ನು ಕೊಡಬೇಕು. ಇನ್ನೇನು ಸಕ್ಸಸ್ ಮೀಟ್ ಸದ್ಯದಲ್ಲೇ ಕರಿಬಹುದು. ಸಕ್ಸಸ್ ಮೀಟ್ ಕರೆದಾಗ ಆ ಒಂದು ಸಂದರ್ಭದಲ್ಲಿ ಮಾಧ್ಯಮದವರು ಯಾರಾದರೂ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಏನು ಉತ್ತರವನ್ನು ಕೊಡ್ತಾರೆ ಎಂಬುದನ್ನು ಎಲ್ಲರೂ ಕೂಡ ಕಾದು ಗಮನಿಸಬೇಕಾಗಿರ್ತಕ್ಕಂತಹದ್ದು. ಸೊ ಈ ಒಂದು ಡೈಲಾಗ್ ಬಗ್ಗೆ ಅಥವಾ ಈ ಒಂದು ಡೈಲಾಗ್ ಚರ್ಚೆಗಳು ಏನು ನಡೀತಾ ಇದ್ದಾವೆ, ಆ ಒಂದು ಚರ್ಚೆಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ವಿಶೇಷವಾಗಿ ತುಂಬ ಸೂಕ್ಷ್ಮವಾಗಿ ಅರ್ಥೈಸಿಕೊಂಡು ಈ ಒಂದು ವಿಡಿಯೋಕ್ಕೆ ಕಮೆಂಟನ್ನು ಮಾಡಿ. ಸೊ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನೇ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.